ಒಂದು ಭ್ರಷ್ಟ ಕುಟುಂಬ, ಕರಪ್ಟ್ ಫ್ಯಾಮಿಲಿ ಇನ್ ಕರ್ನಾಟಕ, ಅದನ್ನ ಕೊನೆಗೆ ಕಾಣಿಸ್ಬೇಕ. ಕರಪ್ಟ್ ಅಲ್ಲಕ್ಕೆ ಇಡಿ ರೇಡ್ ಮಾಡಿದ್ದು ಐತಲ್ಲ ಅಲ್ಲಿ. ನಿನಗೆ ಈಗ ಸಾವಿರಾರು ಕೋಟಿ ಸಕ್ಕರೆ ಕಂಪನಿ ಇವೆಲ್ಲವೂ ಎಲ್ಲಿಂದ ಬಂತು? ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ ಮಿಸ್ಟರ್ ಯತ್ನಾಳ್, ಇದು ಸರಿಯಲ್ಲ. ಏನ್ಲ ಓರಿಕರ ಏಕ್ದಮ್ ಯತ್ನಾಳಿನ ಮೇಲೆ ಎಗರು ಬಿಟ್ಟೈತಿ. ಚಳಿ ಬಿಡ್ಸಂಕ ಏನಾರ ಈ ಅವತಾರ ಮಾಡೈತೆ ಹೆಂಗ್ಲ? ಚಳಿ ಅಲ್ಲ ಕಣ, ಈಗ ಬಿಟ್ರೆ ಇನ್ ಯಾವಾಗ್ಲೂ ಆಗೋದಿಲ್ಲ ಅಂತ ಈಗ್ಲೇ ಎಗರೈತೆ. ಯತ್ನಾಳು ಟೀಮ್ ಕಟ್ಕೊಂಡು ಡೆಲ್ಲಿಗೆ ಹೋಗಿ ವಿಜೇಂದ್ರನ ಇಳಿಸ್ತೀನಿ ಅಂತವ ರಣವೀಳ್ಯ ತಗೊಂಡ್ಬಿಟ್ಟೈತಂತ ಕಣ. ನನ್ನಂತರೂ ಸತತವಾಗಿ ತಿಳ್ಕೊತ ಬಂದಿರಿ ಯಡಿಯೂರಪ್ಪ, ನಿನ್ನ ಮಗನ ಸಲುವಾಗಿ, ನಿನ್ನ ಸಲುವಾಗಿ. ನಾ ಕೇಂದ್ರ ಮಂತ್ರಿ ಅವಾಗ ವಾಜಪೇಯಿ ಇದ್ದಾಗ ನಿನ್ಗೆ ಒಟ್ಟ ಯಡಿಯೂರಪ್ಪಗಂತರೂ ನಾನು ನೋಡಿದ್ರೆ ಕಸಿ ಬಿಸಿ ಆಹಾ ನೋಡ್ಬೇಕು ಅವ್ನ ಮುಖ. ಆಹಾ ನಮ್ಮ ಯಡಿಯೂರಪ್ಪಂದು. ನಿನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದೆ ಬಿಜೆಪಿ, ಯಡಿಯೂರಪ್ಪ ಮರಿಬಾರ್ದು. ನೀನು ರಾಜಕಾರಣಕ್ಕೆ ಬಳಕೆ ಬಂದ ಹೇಳ್ತೀಯಲ್ಲ, ಭ್ರಷ್ಟ ಅಂತ ಹೇಳ್ತೀಯಲ್ಲ, ನಿನ್ನ ಸಂಪೂರ್ಣ ಇತಿಹಾಸ ನಮ್ಮ ಹತ್ರ ಇದೆ. ಯಡಿಯೂರಪ್ಪ ಪಾರ್ಲಿಮೆಂಟರಿ ಮೆಂಬರು, ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟು, ಸಣ್ಣ ಮಗ MLA ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA. ಸಿದ್ದೇಶ್ವರ ಸಂಸ್ಥೆ ಕಟ್ಟಿದ್ದು ನೀನಲ್ಲಪ್ಪ, ಈ ಸಂಸ್ಥೆ ಕಬ್ಜಾ ಮಾಡ್ಕೊಂಡು ಅದಕ್ಕೆ ನಿನ್ನ ಮಗನ ಕುಟುಂಬ ರಾಜಕಾರಣ ಅಂತ ಹೇಳ್ತೀಯಲ್ಲ, ಅದಕ್ಕೆ ನಿನ್ನ ಮಗನನ್ನ ಯಾಕಪ್ಪ ಡೈರೆಕ್ಟರ್ ಮಾಡ್ಕೊಳ್ತದಿ? ಏನ್ ಮಾಡಿದ್ರು ಸರಿ, ವಿಜೇಂದ್ರನ ಉಳಿಸ್ಕೊಬೇಕು ಅಂತವ್ರೇನು, ಆದ್ರೆ ಫಸ್ಟ್ ವಿಜಿನ ಇಳಿಸಿ ಬಾಕಿ ಕತೆ ಆಮೇಲೆ ನೋಡೋಣ ಅಂತವ ಯತ್ನಾಳಿನ ಗ್ಯಾಂಗು. ಈ ಗ್ಯಾಂಪ್ ಅಲ್ಲಿ ನಾನೇ ಅಧ್ಯಕ್ಷ ಆಯ್ತೀನಿ ಅಂತವ ರಾಮುಲು ಎದ್ದು ನಿಂತ್ಕೊಂಡೈತೆ ಕಣೆ. ನನಗೆ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ರೆ, ಖಂಡಿತ ಬದಲಾವಣೆಗೆ ಅವಕಾಶ ಇದ್ರೆ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ಟೆ, ರಾಜ್ಯಾಧ್ಯಕ್ಷರು ಆಗ್ಬೇಕು ರಾಮುಲು ಅವರಿಂದ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ. ರಾಮುಲುನ ಪಾರ್ಟಿ ಒಳಗೆ ಮಾಡಿ ಕೇಳೋದೇ ಡೌಟ್ ಐತಿ, ಅಂತದ್ರಲ್ಲಿ ಇದು ಅಧ್ಯಕ್ಷ ಆಯ್ತೀನಿ ಅಂತೈತಲ್ಲ. ಪಾಪ ಆಸೆ ಕಣ, ಆಸೆ ಯಾರಿಗಿರೋದಿಲ್ಲ ಹೇಳೋ. ಆದ್ರೆ ವಿಜಿಗೆ ಈಗ ಮೂಲ ಕೊಡಕ್ಕೆ ಬೊಮ್ಮಯ್ಯನ ರೆಡಿ ಮಾಡ್ತಾವಂತೆ. ಹೊಸ ಅಧ್ಯಕ್ಷ ಬೇಕು ಅನ್ನೋ ಹೋರಾಟಕ್ಕೆ ಬೊಮ್ಮಣ್ಣನ್ನೇ ಮುಂದಕ್ಕೆ ನಿಲ್ಲಿಸ್ಕೊಂತಾವೆ. ಈ ಬೊಮ್ಮಯ್ಯನ CM ಮಾಡಿದ್ದೆ ಯಡಿಯೂರಲ್ವೇನ್ಲ? CM ಮಾಡಿದ್ದೆ ಯಡಿಯೂರು, ಆ ಟೈಮಲ್ಲಿ ಆಪರೇಷನ್ ಮಾಡಿದ್ದೆ ವಿಜೇಂದ್ರ ಕಣ. ಆದ್ರೆ ಈಗ ಅದೇ ಉಲ್ಟ ಹೊಡೆದ್ಬಿಟ್ಟೈತೆ. ಅದಕ್ಕೆ ಯಾಕಂಡ್ಲ ಹೇಳೋದು, ಗಾಚಾರ ಕೆಟ್ಟಾಗ ನಮ್ಮ ಕಾಯಿಲೆ ನಮ್ಮ ಎದೆಗೆ ಬಂದು ಒದಿತದೆ. ಅದಕ್ಕೆ ಹುಷಾರಾಗಿ ಬಾಳ್ಮೆ ಮಾಡ್ಬೇಕು. ಏನ್ ಹುಷಾರಾಗಿ ಬಾಳ್ಮೆ ಮಾಡೋದಣ್ಣ, ವಿಜಿ ಪಾರ್ಟಿಗೆ ಎಂಟ್ರಿ ಆಯ್ತಿದ್ದಂಗೆ ಅಧ್ಯಕ್ಷ ಆಗೈತೆ. ಮೊದ್ಲಿಂದ ಪಾರ್ಟಿಗೋಸ್ಕರ ಮಣ್ಣೊತ್ತಿರೋವು ಇನ್ನ ಹಂಗೆ ಅವೆ, ಜಗಳ ಆಡ್ದಲೇ ಇರ್ತದ ಹೇಳೋ. ಲೀಡರ್ಗಳೇ ಅಧಿಕಾರ ಕಿತ್ತಾಡೋದಾದ್ರಿ ಸಾಯ ಗಂಟ ಕಾರ್ಯಕರ್ತರು ಆಗಿರ್ತಾರಲ್ಲ, ಅವನ ಕತೆ ಏನ್ಲ ಬೇಕನಸಿ? ಅವನ ಬಗ್ಗೆ ಯಾರೆಲ್ಲ ಯೋಚನೆ ಮಾಡೋದು? ಶಿವನಿ ಶಂಭುಲಿಂಗ. कोई तन